dear students, the next requisites for a valid meeting is proxies. The fourth condition for a valid meeting is proxies. This point discussing about how the proxy is being appointed and what are the provisions related to proxy. First of all, who is proxy? A proxy may be defined as the representative of a member appointed by him to attend and vote at the meeting on his behalf. A member of a company appointing another person to attend and vote at the meeting on his behalf. ಒಬ್ಬ ಕಂಪನಿಯ ಸದಸ್ಯ ತನ್ನ ಬದಲಿಗೆ ಇನ್ನೊಬ್ಬನನ್ನು ನೇಮಕ ಮಾಡುವಂಥದ್ದು. ಯಾಕೆ? ಮೀಟಿಂಗ್ ಅಟೆಂಡ್ ಆಗಿ ವೋಟ್ ಮಾಡಲಿಕ್ಕೆ. ಅಂದರೆ ಸಕಾರಣಗಳಿಂದ ಅವನಿಗೆ ಮೀಟಿಂಗ್ ಅಟೆಂಡ್ ಆಗಲು ಸಾಧ್ಯ ಆಗೋದಿಲ್ಲ ಅಂತ ಇರುವ ಸಂದರ್ಭದಲ್ಲಿ ಅವನ ಬದಲಿಗೆ ಇನ್ನೊಬ್ಬನನ್ನು ಕಲಿಸಿಕೊಡುವಂಥದ್ದು. ಆ ಕಲಿಸಿಕೊಡುವ ವ್ಯಕ್ತಿಯನ್ನು ಪ್ರಾಕ್ಸಿ, ಬದಲಿಗಾರ ಅಂತ ಕರಿತೇವೆ. ಇನ್ ಅದರ್ ವರ್ಡ್ಸ್, ಎ ಪ್ರಾಕ್ಸಿ ಈಸ್ ಎ ಮೆಂಬರ್ಸ್ ಆಥರೈಸ್ಡ್ ಏಜೆಂಟ್ ಟು ಅಟೆಂಡ್ ಆ್ಯಂಡ್ ವೋಟ್ ಅಟ್ ದ ಮೀಟಿಂಗ್. ಇನ್ನೊಂದು ಅರ್ಥದಲ್ಲಿ ಈ ರೀತಿ ಕೂಡ ಹೇಳ್ಬೋದು, ಮೆಂಬರ್ನ ಆಥರೈಸ್ಡ್ ಏಜೆಂಟ್ ಟು ಅಟೆಂಡ್ ಆ್ಯಂಡ್ ವೋಟ್ ಅಟ್ ದ ಮೀಟಿಂಗ್. The term is also applied to the instrument by which the appointment to act on his behalf is made by the members. As per the Companies Act, a member of a company may vote at a meeting in person or by proxy. ಅಂದರೆ ಕಂಪನೀಸ್ ಆ್ಯಕ್ಟ್ನ ಪ್ರಕಾರ ಅವರಿಗೆ ವೋಟಿಂಗ್ ರೈಟ್ಸ್ ಇರ್ತದೆ. ವರ್ಷದಲ್ಲಿ ಒಮ್ಮೆ ಅಥವಾ 6 ಮಂತಿಗೆ ಒಮ್ಮೆ, ಹೆಚ್ಚಾಗಿ ಆ್ಯನ್ಯುಲಿ ವರ್ಷಕ್ಕೆ ಒಮ್ಮೆ ವೋಟಿಂಗ್ ರೈಟ್ಸ್ ಇರ್ತದೆ. ಕಂಪನಿಯ ಯಾವುದೇ ಡಿಸಿಷನ್ಗೆ ಸಂಬಂಧವಾಗಿ, ಯಾವುದೇ ಆಯ್ಕೆಗಳಿಗೆ ಸಂಬಂಧವಾಗಿ, ಅಪಾಯಿಂಟ್ಮೆಂಟ್ಗಳಿಗೆ ಸಂಬಂಧವಾಗಿ ವೋಟ್ ಇರ್ತದೆ. ಆ ಸಂದರ್ಭದಲ್ಲಿ ಒಬ್ಬ ಕಂಪನಿಯ ಸದಸ್ಯನಿಗೆ ಆ ಮೀಟಿಂಗ್ಗೆ ಅಟೆಂಡ್ ಆಗಲು ಆಗ್ತಾಯಿಲ್ಲ, ಹೆಲ್ತ್ ಪ್ರಾಬ್ಲಮ್ ಅಥವಾ ಇನ್ಯಾವುದೇ ಪ್ರಾಬ್ಲಮ್ ಇರ್ಬೋದು. ಆ ಸಂದರ್ಭದಲ್ಲಿ ಅವನ ಬದಲಿಗೆ ಒಬ್ಬ ವ್ಯಕ್ತಿಯನ್ನು ಕಂಪನಿಯ ಮೀಟಿಂಗಿಗೆ ಕಲಿಸಿಕೊಡುವಂಥದ್ದು, ಅವನ ಬದಲಿಗೆ ಮೀಟಿಂಗ್ ಅಟೆಂಡ್ ಆಗಲು ಪ್ಲಸ್ ವೋಟ್ ಮಾಡಲು. ಇನ್ನು ಪ್ರಾಕ್ಸಿಗಿರುವ ಲೀಗಲ್ ಪ್ರೊವಿಷನ್ಸ್ ಏನಲ್ಲ ಅಂತ ನೋಡುವ. ಕಂಪನೀಸ್ ಆ್ಯಕ್ಟ್ 2013 ಸೆಕ್ಷನ್ 105 ರಿವೀಲ್ಸ್ ದ ಫಾಲೋವಿಂಗ್ ಸ್ಟ್ಯಾಚ್ಯುಟರಿ ಪ್ರೊವಿಷನ್ಸ್. ನೋಡಿ, 1, ಸ್ಟ್ಯಾಚ್ಯುಟರಿ ರೈಟ್ ಟು ಅಪಾಯಿಂಟ್ ಎ ಪ್ರಾಕ್ಸಿ. ದ ಮೆಂಬರ್ಸ್ ಆಫ್ ಎ ಕಂಪನಿ ಹ್ಯಾವಿಂಗ್ ಶೇರ್ ಕ್ಯಾಪಿಟಲ್ ಹ್ಯಾವ್ ಎ ಸ್ಟ್ಯಾಚ್ಯುಟರಿ ರೈಟ್ ಟು ಅಪಾಯಿಂಟ್ ಪ್ರಾಕ್ಸಿ, ನಾಟ್ ವಿತ್ ಸ್ಟ್ಯಾಂಡಿಂಗ್ ಎನಿಥಿಂಗ್ ಟು ದ ಕಾಂಟ್ರರಿ ಇನ್ ದ ಆರ್ಟಿಕಲ್ಸ್. ಫಸ್ಟ್ ಪ್ರೊವಿಷನ್ ಹೇಳ್ತದೆ, ಪ್ರಾಕ್ಸಿಯನ್ನು ಅಪಾಯಿಂಟ್ ಮಾಡುವ ಸಾಂವಿಧಾನಿಕ ಹಕ್ಕು ಅಥವಾ ಶಾಸನಬದ್ಧವಾದ ಹಕ್ಕು ಪ್ರತಿಯೊಬ್ಬ ಸದಸ್ಯನಿಗೆ ಇದೆ. ಅಂದರೆ ಪ್ರಾಕ್ಸಿಯನ್ನು ನೇಮಕ ಮಾಡುವ, ಅಪಾಯಿಂಟ್ ಮಾಡುವ, ಪ್ರಾಕ್ಸಿಯನ್ನು ಕಲಿಸುವ ಹಕ್ಕು ಮೆಂಬರ್ಗೆ ಇದೆ ಅಂತ ಫಸ್ಟ್ ಹೇಳ್ತದೆ. ಸೆಕೆಂಡ್, ಪ್ರಾಕ್ಸಿಸ್ ರೈಟ್ ಟು ವೋಟ್ ನಾಟ್ ಟು ಸ್ಪೀಕ್. ಅಂದರೆ ಪ್ರಾಕ್ಸಿ ಶಲ್ ನಾಟ್ ಹ್ಯಾವ್ ಎನಿ ರೈಟ್ ಟು ಸ್ಪೀಕ್ ಎಟ್ ದ ಮೀಟಿಂಗ್ ಆ್ಯಂಡ್ ಶಲ್ ಬಿ ಎಂಟೈಟಲ್ಡ್ ಟು ವೋಟ್ ಓನ್ಲಿ ಆನ್ ವೋಟಿಂಗ್ ಬೈ ಪೋಲ್ಸ್. ಅಂದರೆ ಪ್ರಾಕ್ಸಿಯಾಗಿ ಕಲಿಸಿದ ಒಬ್ಬ ವ್ಯಕ್ತಿಗೆ, ಪ್ರಾಕ್ಸಿಗೆ ವೋಟ್ ಮಾಡುವ ಹಕ್ಕಿದೆ, ಆದರೆ ಯಾವುದೇ ರೀತಿಯಲ್ಲಿ ಮಾತನಾಡುವ ಹಕ್ಕು ಅವನಿಗಿಲ್ಲ. ಮಾತನಾಡುವ ಸ್ವಾತಂತ್ರ್ಯ, ಮೀಟಿಂಗ್ನಲ್ಲಿ ಯಾವುದೇ ವಿಷಯದ ಬಗ್ಗೆ ಮಾತನಾಡುವ ಹಕ್ಕು ಅವನಿಗಿಲ್ಲ. ಹಿ ಹ್ಯಾಸ್ ನೋ ರೈಟ್ ಟು ಸ್ಪೀಕ್, ಹಿ ಹ್ಯಾಸ್ ಎ ರೈಟ್ ಟು ಓನ್ಲಿ ಟು ವೋಟ್ ಮಾಡುವ ಸ್ವಾತಂತ್ರ್ಯ ಮಾತ್ರ ಇರ್ತದೆ. ಥರ್ಡ್, ಪ್ರಾಕ್ಸಿ ಟು ರೆಪ್ರೆಸೆಂಟ್ ಮೆಂಬರ್ಸ್ ನಾಟ್ ಎಕ್ಸೀಡಿಂಗ್ 50. ಎ ಪರ್ಸನ್ ಕ್ಯಾನ್ ಬಿ ಅಪಾಯಿಂಟೆಡ್ ಆಸ್ ಎ ಪ್ರಾಕ್ಸಿ ಫಾರ್ ಎ ಮೆಂಬರ್ or such number of members, it should not exceed 50. ಅಂದರೆ ಒಂದು 50 ಮಂದಿ ಸದಸ್ಯರಿಗೆ 50 ಮಂದಿ ಸದಸ್ಯರನ್ನು ರೆಪ್ರೆಸೆಂಟ್ ಮಾಡುವ ಒಬ್ಬ ವ್ಯಕ್ತಿಯನ್ನು ಪ್ರಾಕ್ಸಿಯಾಗಿ ಕಲಿಸಬಹುದು. 50ಕ್ಕಿಂತ ಹೆಚ್ಚಿನ ಮಂದಿ ಸದಸ್ಯರನ್ನು ಅಥವಾ ಜನರನ್ನು ರೆಪ್ರೆಸೆಂಟ್ ಮಾಡುವ ಹಾಗೆ ಒಂದು ಪ್ರಾಕ್ಸಿಯನ್ನು ಕಲಿಸುವಾಗಿಲ್ಲ. ಅಂದರೆ ಇನ್ನೂ ಒಂದು ಅರ್ಥದಲ್ಲಿ ಹೇಳೋದ್ರೆ, ಒಬ್ಬ ಪ್ರಾಕ್ಸಿ ಮ್ಯಾಕ್ಸಿಮಮ್ 50 ಮಂದಿಯನ್ನು ರೆಪ್ರೆಸೆಂಟ್ ಮಾಡಬಹುದು. ಒಂದು ಸಂಸ್ಥೆಯ, ಒಂದು ಸಂಘಟನೆಯ ಒಬ್ಬ ವ್ಯಕ್ತಿ ಪ್ರಾಕ್ಸಿಯಾಗಿ ಹೋಗಬೇಕು ಅಂತಿದ್ದರೆ ಅಲ್ಲಿ 50ಕ್ಕಿಂತ ಕಡಿಮೆ ಜನರು ಇರಬೇಕು. 50ಕ್ಕಿಂತ ಜಾಸ್ತಿ ಇದ್ದರೆ ಅವನನ್ನು ಪ್ರಾಕ್ಸಿಯಾಗಿ ಪರಿಗಣಿಸಲಿಕ್ಕಾಗೋದಿಲ್ಲ. ಸೊ ಇಟ್ ಶುಡ್ ನಾಟ್ ಎಕ್ಸೀಡ್ 50 ಆ್ಯಂಡ್ ಅಬವ್. ಓಕೆ. ಫೋರ್ತ್, ಇನ್ಸ್ಟ್ರುಮೆಂಟ್ ಅಪಾಯಿಂಟಿಂಗ್ ಎ ಪ್ರಾಕ್ಸಿ ಟು ಬಿ ಇನ್ ರೈಟಿಂಗ್. ಅಂದರೆ ಫೋರ್ತ್ ಪಾಯಿಂಟಲ್ಲಿ ಹೇಳ್ತಾರೆ, ದ ಇನ್ಸ್ಟ್ರುಮೆಂಟ್ ಅಪಾಯಿಂಟಿಂಗ್ ಎ ಪ್ರಾಕ್ಸಿ ಮಸ್ಟ್ ಬಿ ಇನ್ ರೈಟಿಂಗ್. ಅಂದರೆ ಪ್ರಾಕ್ಸಿಯನ್ನು ಅಪಾಯಿಂಟ್ಮೆಂಟ್ ಮಾಡಲು ಒಂದು ಇನ್ಸ್ಟ್ರುಮೆಂಟ್ ಇರ್ತದೆ, ಒಂದು ಫಾರ್ಮ್, ಅದಕ್ಕೊಂದು ಪ್ರೊಸೀಜರಲ್ಲಿ ಇರ್ತದೆ.
ಇಟ್ ಮಸ್ಟ್ ಬಿ ಇನ್ ರೈಟಿಂಗ್, ಅದು ಬರಹದಲ್ಲಿರಬೇಕು. ಬರಹ ಅಂದರೆ ಕೈ ಬರಹ ಮಾತ್ರ ಅಲ್ಲ, ಟೈಪಿಂಗ್ ಕೂಡ ಓಕೆ. ಇಟ್ ಮಸ್ಟ್ ಬಿ ಇನ್ ರೈಟಿಂಗ್, ಓಕೆ, ನಾಟ್ ಓರಲ್. ಬಾಯಿಯಲ್ಲಿ ಪ್ರಾಕ್ಸಿಯನ್ನು ಅಪಾಯಿಂಟ್ ಮಾಡಲಿಕ್ಕೆ ಆಗೋದಿಲ್ಲ, ಅಥವಾ ಇನ್ಯಾವುದೇ ರೀತಿಯಲ್ಲಿ ಫೋನ್ ಕಾಲ್ ಮೂಲಕ ಆ ರೀತಿಯಲ್ಲಿ ಹೇಳಲಿಕ್ಕಾಗೋದಿಲ್ಲ. ಇನ್ ದ ಪ್ರಾಪರ್ ಫಾರ್ಮ್ ಡ್ಯೂಲಿ ಸೈನ್ಡ್ ಬೈ ದ ಅಪಾಯಿಂಟರ್ ಆ್ಯಂಡ್ ಸ್ಟ್ಯಾಂಪೋರ್ಡ್. ನೋಡಿ, ಪ್ರಾಕ್ಸಿಯನ್ನು ಅಪಾಯಿಂಟ್ಮೆಂಟ್ ಮಾಡಲು ಅಲ್ಲಿ ಒಂದು ಇನ್ಸ್ಟ್ರೂಮೆಂಟ್ ಇದೆ. ಅಂದರೆ ಇನ್ಸ್ಟ್ರೂಮೆಂಟ್ ಅಂದರೆ ಎ ಲೆಟರ್, ಎ ಫಾರ್ಮ್. ಆ ಫಾರ್ಮಲ್ಲಿ ಸೈನ್ ಮಾಡಿರಬೇಕು, ಅದು ಸ್ಟ್ಯಾಂಪ್ ಆಗಿರಬೇಕು. ನೋಡಿ, ಫಾರ್ಮ್ ನಂಬರ್ ಕೂಡ ಕೊಟ್ಟಿದ್ದಾರೆ, ಫಾರ್ಮ್ ನಂಬರ್ MGT11. ಅದರಲ್ಲಿ ಅದಾಗಿದೆ ಇನ್ಸ್ಟ್ರೂಮೆಂಟ್ ಅಪಾಯಿಂಟಿಂಗ್ ಎ ಪ್ರಾಕ್ಸಿ. ಫಿಫ್ತ್, ಡೆಪಾಸಿಟ್ ಆಫ್ ಇನ್ಸ್ಟ್ರೂಮೆಂಟ್ ಆಫ್ ಪ್ರಾಕ್ಸಿ ವಿತ್ ದ ಕಂಪನಿ. ಈ ಇನ್ಸ್ಟ್ರೂಮೆಂಟ್ ಅಪಾಯಿಂಟಿಂಗ್ ಎ ಪ್ರಾಕ್ಸಿ, ಈ ಒಂದು ಇನ್ಸ್ಟ್ರೂಮೆಂಟನ್ನು ತೆಗೆದುಕೊಳ್ಳುವಾಗ, ಫಾರ್ಮನ್ನು ತೆಗೆದುಕೊಳ್ಳುವಾಗ, ಫಾರ್ಮನ್ನು ಭರ್ತಿ ಮಾಡಿ ಪ್ರಾಕ್ಸಿಯನ್ನು ಅಪಾಯಿಂಟ್ ಮಾಡೋದು ಮಾತ್ರವಲ್ಲದೆ ಅದಕ್ಕೆ ಒಂದಿಷ್ಟು ಡೆಪಾಸಿಟ್ ಅಂತ ಕಟ್ಟಲಿಕ್ಕಿರ್ತದೆ. ಡೆಪಾಸಿಟ್ ಮಸ್ಟ್ ಬಿ ಮೇಡ್ ಟು ದ ಕಂಪನಿ. ನೋಡಿ, ದ ಇನ್ಸ್ಟ್ರೂಮೆಂಟ್ ಅಪಾಯಿಂಟಿಂಗ್ ಎ ಪ್ರಾಕ್ಸಿ ಶುಡ್ ಬಿ ಡೆಪಾಸಿಟೆಡ್ ವಿತ್ ದ ಕಂಪನಿ ನಾಟ್ ಇಂಟರ್ ದ್ಯಾನ್ 48 hours ಬಿಫೋರ್ ದ ಕಮೆನ್ಸ್ಮೆಂಟ್ ಆಫ್ ಮೀಟಿಂಗ್. ಮೀಟಿಂಗ್ನ 48 ಗಂಟೆಗಳ ಮುಂಚೆ, ಅಂದರೆ 2 ದಿವಸಗಳ ಮುಂಚೆ ಡೆಪಾಸಿಟ್ ಮಾಡಿರಬೇಕು. ಓಕೆ, ಪ್ರಾಕ್ಸಿಯನ್ನು ಅಪಾಯಿಂಟ್ ಮಾಡುವಾಗ ಇರುವಂತಹ ಕೆಲಸಗಳೇನು ಅಂತ ಹೇಳ್ತಾ ಇರೋದು. ಇನ್ಸ್ಟ್ರೂಮೆಂಟ್ ಬೇಕು, ಇನ್ಸ್ಟ್ರೂಮೆಂಟ್ ಅದಕ್ಕೆ ಫಾರ್ಮ್ ಸೈನ್ ಆಗಿರಬೇಕು, ಆಮೇಲೆ ಸ್ಟ್ಯಾಂಪ್ ಆಗಿರಬೇಕು, ಅದೇ ಥರ ಡೆಪಾಸಿಟ್ ಕೂಡ ಮಾಡಿರಬೇಕು ಬಿಫೋರ್ 48 hours ಆಫ್ ಮೀಟಿಂಗ್, ಅಂದರೆ 2 ದಿವಸದ ಮುಂಚೆ ಡೆಪಾಸಿಟ್ ಕೂಡ ಮಾಡಿರಬೇಕು. ಸಿಕ್ಸ್ತ್ ಪ್ರಾವಿಷನ್ ಹೇಳ್ತದೆ, ಇನ್ಸ್ಟ್ರೂಮೆಂಟ್ ಆಫ್ ಪ್ರಾಕ್ಸಿ ವ್ಯಾಲಿಡ್ ಫಾರ್ ಅಡ್ಜರ್ನ್ ಮೀಟಿಂಗ್. ಅಂದರೆ ಈಗ ಒಬ್ಬ ಮೆಂಬರ್ ಅವನ ಬದಲಿಗೆ ಒಬ್ಬ ಪ್ರಾಕ್ಸಿಯನ್ನು ಅಪಾಯಿಂಟ್ ಮಾಡಿ ಆ ಮೀಟಿಂಗಿಗೆ ಕಳಿಸಿದ್ದಾನೆ. ಬಟ್ ಆ ಮೀಟಿಂಗ್ ಏನಾಗ್ತದೆ, ಅಡ್ಜರ್ನ್ ಆಗ್ತದೆ, ಅಂದರೆ ಪೋಸ್ಟ್ಪೋನ್ ಆಗ್ತದೆ. ಪೋಸ್ಟ್ಪೋನ್ ಆದರೂ ಕೂಡ ಆ ಪ್ರಾಕ್ಸಿ ನೆಕ್ಸ್ಟ್ ಮೀಟಿಂಗಿಗೆ ಕೂಡ ವ್ಯಾಲಿಡ್ ಆಗ್ತಾನೆ. ಅಂದರೆ ಪೋಸ್ಟ್ಪೋನ್ ಯಾವಾಗಲೂ ಒಂದು ಮೀಟಿಂಗ್ 1 ವಾರಕ್ಕೆ ಪೋಸ್ಟ್ಪೋನ್ ಆಗ್ತದೆ, ಮಿನಿಮಮ್ 1 ವಾರಕ್ಕೆ ಮುಂದೂಡಲ್ಪಡ್ತದೆ. ಸೊ ಮುಂದಿನ ವಾರ ಕೂಡ ಅದೇ ಪ್ರಾಕ್ಸಿ ಅದೇ ಡೆಪಾಸಿಟಲ್ಲಿ ಅದೇ ಇನ್ಸ್ಟ್ರೂಮೆಂಟ್ ಇಟ್ಕೊಂಡು ಹೋಗಬಹುದು, ಅದೇ ಲೆಟರ್ ಇಟ್ಕೊಂಡು ಹೋಗಬಹುದು. ದ ಪ್ರಾಕ್ಸಿ ಪ್ರಾಪರ್ಲಿ ಡೆಪಾಸಿಟೆಡ್ ಬಿಫೋರ್ ದ ಮೀಟಿಂಗ್ ಶಾಲ್ ಆಲ್ಸೋ ಬಿ ವ್ಯಾಲಿಡ್ ಫಾರ್ ದ ಅಡ್ಜರ್ನ್ ಮೀಟಿಂಗ್. ಓಕೆ. 7th one, ಅಪಾಯಿಂಟ್ಮೆಂಟ್ ಆಫ್ ಮೋರ್ ದ್ಯಾನ್ 1 ಪ್ರಾಕ್ಸಿ. ನೋಡಿ, ಎ ಮೆಂಬರ್ ಆಫ್ ದ ಕಂಪನಿ ಮೇ ಅಪಾಯಿಂಟ್ ಮೋರ್ ದ್ಯಾನ್ 1 ಪ್ರಾಕ್ಸಿ. ಒಬ್ಬ ಸದಸ್ಯನಿಗೆ 2 ಪ್ರಾಕ್ಸಿಗಳನ್ನು ಅಪಾಯಿಂಟ್ಮೆಂಟ್ ಮಾಡಬಹುದು ಬೈ ಫಾಲೋವಿಂಗ್ ದ ಪ್ರೊಸೀಜರ್ಸ್. ಇನ್ಸ್ಟ್ರೂಮೆಂಟ್ ಎಲ್ಲ ಪಡೆದುಕೊಂಡು. ದಟ್ ಈಸ್, ಯಾಕೆ ಅಂತ ಹೇಳಿದರೆ, ಹಿ ಮೇ ಅಪಾಯಿಂಟ್ 1 ಪ್ರಾಕ್ಸಿ ಇನ್ ರೆಸ್ಪೆಕ್ಟ್ ಆಫ್ ಸರ್ಟೈನ್ ಶೇರ್ಸ್ ಆ್ಯಂಡ್ ಅನದರ್ ಪ್ರಾಕ್ಸಿ ಇನ್ ರೆಸ್ಪೆಕ್ಟ್ ಆಫ್ ಅದರ್ ಶೇರ್ಸ್ ಹೆಲ್ಡ್ ಬೈ ಹಿಮ್. ಬಹುಮುಖ್ಯ ಕೆಲವು ಶೇರುಗಳನ್ನು ರೆಪ್ರೆಸೆಂಟ್ ಮಾಡಲು ಒಬ್ಬ ಪ್ರಾಕ್ಸಿ. ಉದಾಹರಣೆಗೆ ಪ್ರಿಫರೆನ್ಸ್ ಶೇರ್ಸ್ ಇದೆ ಒಬ್ಬನಿಗೆ, ಸೊ ಪ್ರಿಫರೆನ್ಸ್ ಶೇರನ್ನು ರೆಪ್ರೆಸೆಂಟ್ ಮಾಡಲು ಒಬ್ಬ ಪ್ರಾಕ್ಸಿ, ಈಕ್ವಿಟಿ ಶೇರನ್ನು ರೆಪ್ರೆಸೆಂಟ್ ಮಾಡಲು ಇನ್ನೊಬ್ಬ ಪ್ರಾಕ್ಸಿ. ಆ ರೀತಿ ಒಬ್ಬ ಸದಸ್ಯನಿಗೆ 2 ಪ್ರಾಕ್ಸಿಯನ್ನು ಅಪಾಯಿಂಟ್ಮೆಂಟ್ ಮಾಡಿ ಕಳಿಸ್ಬೋದು, ಇಬ್ಬರಿಗೂ ಓಟ್ ಇರುತ್ತದೆ. 8th one, ಮೆಂಬರ್ಸ್ ರೈಟ್ ಆಫ್ ಪ್ರಾಕ್ಸಿ ಟು ಬಿ ಸ್ಟೇಟೆಡ್ ಇನ್ ದ ನೋಟಿಸ್ ಆಫ್ ಮೀಟಿಂಗ್. 8th ಪ್ರಾವಿಷನ್ ನಂಬರ್ 8 ಹೇಳ್ತದೆ, ಮೀಟಿಂಗ್ನ ನೋಟಿಸಲ್ಲಿ ಮಸ್ಟ್ ಕ್ಲಿಯರ್ಲಿ ಸ್ಟೇಟ್ ಮಾಡಬೇಕು, ಕ್ಲಿಯರಾಗಿ ಮೆನ್ಷನ್ ಮಾಡಬೇಕು. ಏನಂದರೆ ಹೇಳಿದರೆ, ಈ ಮೀಟಿಂಗ್ಗೆ ಪ್ರಾಕ್ಸಿಯನ್ನು ಅಪಾಯಿಂಟ್ ಮಾಡಬಹುದು. ನಿಮಗೆ ಬರಲಿಕ್ಕಾಗದಿದ್ದರೆ, ಈಗ ಮೀಟಿಂಗ್ನ ನೋಟಿಸ್ ಕಳಿಸ್ತಾರೆ ಮೆಂಬರ್ಗೆ, ಆ ನೋಟಿಸಲ್ಲಿ ಸ್ಪೆಸಿಫಿಕ್ ಆಗಿ ಕ್ಲಿಯರಾಗಿ ಮೆನ್ಷನ್ ಮಾಡಿರಬೇಕು. ಒಂದು ವೇಳೆ ನಿಮಗೆ ಬರಲಿಕ್ಕೆ ಆಗೋದಿಲ್ಲ, ಮೀಟಿಂಗ್ ಅಟೆಂಡ್ ಆಗೋದಿಲ್ಲ ಅಂತಿದ್ದರೆ, ಯು ಕ್ಯಾನ್ ಅಪಾಯಿಂಟ್ ಎ ಪ್ರಾಕ್ಸಿ. ಮೀಟಿಂಗ್ನ ನೋಟಿಸಲ್ಲಿ ಇರಬೇಕು. ಓಕೆ. ಇಫ್ ಇಟ್ ಈಸ್ ನಾಟ್ ಸ್ಟೇಟೆಡ್, ಎವ್ರಿ ಆಫೀಸರ್ ಇನ್ ಡಿಫಾಲ್ಟ್ ಶಾಲ್ ಬಿ ಪನಿಷಬಲ್ ವಿತ್ ಫೈನ್ ಅಪ್ ಟು 5,000. ಆ ರೀತಿ ಮೀಟಿಂಗ್ನ ನೋಟಿಸಲ್ಲಿ ಆ ರೀತಿ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡದಿದ್ದರೆ, ನಿಮಗೆ ಪ್ರಾಕ್ಸಿಯನ್ನು ಅಪಾಯಿಂಟ್ಮೆಂಟ್ ಮಾಡಿ ಪ್ರಾಕ್ಸಿಯನ್ನು ಮೀಟಿಂಗಿಗೆ ಕಳಿಸಬಹುದು ಅಂತ ಮೀಟಿಂಗ್ನ ನೋಟಿಸ್ನಲ್ಲಿ ಮೆನ್ಷನ್ ಮಾಡದಿದ್ದರೆ ಅವರಿಗೆ 5,000 ರೂಪೀಸ್ ತನಕ ಫೈನ್ ಹಾಕಬಹುದು. 9th one, ಮೆಂಬರ್ಸ್ ರೈಟ್ ಟು ಇನ್ಸ್ಪೆಕ್ಟ್ ಪ್ರಾಕ್ಸಿ. ಅಂದರೆ ಎವ್ರಿ ಮೆಂಬರ್ ಈಸ್ ಎಂಟೈಟಲ್ಡ್ ಟು ವೋಟ್ ಹ್ಯಾಸ್ ಎ ರೈಟ್ ಟು ಇನ್ಸ್ಪೆಕ್ಟ್ ದ ಪ್ರಾಕ್ಸಿ. ಅಂದರೆ ಪ್ರಾಕ್ಸಿಯಾಗಿ ಕೆಲವರು ಬಂದಿರ್ತಾರೆ ಅಲ್ವಾ, ಮೀಟಿಂಗಿಗೆ ಪ್ರಾಕ್ಸಿಯಾಗಿ ಬಂದಿರ್ತಾರೆ. ಅಂದರೆ ಇದುವರೆಗೆ ಅವರ ಮುಖವನ್ನು ಇತರ ಸದಸ್ಯರು ನೋಡಿರುವುದಿಲ್ಲ, ಹೊಸ ವ್ಯಕ್ತಿಗಳು ಬಂದಿರ್ತಾರೆ. ಯಾರ ಬದಲಾಗಿ ಬಂದಿರ್ತಾರೆ? ಮೆಂಬರ್ಸ್ಗಳ ಬದಲಾಗಿ ಬಂದಿರ್ತಾರೆ. ಬಟ್ ಅವರನ್ನು ಇನ್ಸ್ಪೆಕ್ಟ್ ಮಾಡುವ ರೈಟ್ಸ್ ಅಲ್ಲಿರುವ ಉಳಿದ ಮೆಂಬರ್ಸ್ಗೆ ಇದೆ. ಅಂದರೆ ನಿಜವಾಗಿ ಇವನು ಇಂತಹವನ ಬದಲಿಗೆ ಬಂದಿದ್ದಾನ, ಅಥವಾ ಇವನು ಡೂಪ್ಲಿಕೇಟಾ, ಹೊರಗಿಂದ ಬಂದಿದ್ದಾನ, ಟೋಟಲಿ ಒಂದು ಎಂಕ್ವೈರಿ ಚೆಕ್ಕಿಂಗ್ ಮಾಡಬಹುದು.
ಉಳಿದ ಸದಸ್ಯರಿಗೆ ಚೆಕ್ಕಿಂಗ್ ಮಾಡೋ ರೈಟ್ ಇದೆ. ಮೆಂಬರ್ಸ್ ಹ್ಯಾಸ್ ಎ ರೈಟ್ ಟು ಇನ್ಸ್ಪೆಕ್ಟ್ ದ ಪ್ರಾಕ್ಸಿಯನ್ನು ಚೆಕ್ ಮಾಡಬಹುದು. ದಟ್ ಈಸ್ ದ ಇನ್ಸ್ಟ್ರೂಮೆಂಟ್ ಅಪಾಯಿಂಟಿಂಗ್ ಎ ಪ್ರಾಕ್ಸಿ. ಇನ್ಸ್ಟ್ರೂಮೆಂಟನ್ನು ನೋಡಿದರೆ ಕರೆಕ್ಟಾಗಿ ಕ್ಲಿಯರ್ ಆಗಿ ಸಿಗ್ತದೆ. ಇನ್ಸ್ಟ್ರೂಮೆಂಟ್ ಅಂದರೆ ಅವರಲ್ಲಿ ಒಂದು ಲೆಟ್ರ್ ಇರ್ತದೆ, ಪ್ರಾಕ್ಸಿಯಾಗಿ ಅಪಾಯಿಂಟ್ ಆಗಿ ಬಂದಿರುವಂತಹ ಒಂದು ಲೆಟ್ರ್. ಅದನ್ನು ನೋಡಿದರೆ ಅದರಲ್ಲಿ ಎಲ್ಲ ಡೀಟೇಲ್ಸ್ ಇರ್ತದೆ, ಯಾರ ಬದಲಿಗೆ ಬಂದದ್ದು, ಯಾರು ಅಪಾಯಿಂಟ್ಮೆಂಟ್ ಮಾಡಿದ್ದು, ಸೊ ಆ್ಯಂಡ್ ಸೊ ಇರ್ತದೆ. 10th ಪಾಯಿಂಟ್, ರಿವೊಕೇಷನ್ ಆಫ್ ಪ್ರಾಕ್ಸಿಯನ್ನು ಹಿಂದಕ್ಕೆ ಪಡೆಯುವುದು. ರಿವೊಕೇಷನ್ ಆಫ್ ಪ್ರಾಕ್ಸಿ ಅಂದರೆ ಪ್ರಾಕ್ಸಿಯನ್ನು ಹಿಂದಕ್ಕೆ ಪಡೆಯುವುದು. ದ ಪ್ರಾಕ್ಸಿ ಈಸ್ ಆಲ್ವೇಸ್ ರಿವೊಕೇಬಲ್. ಯಾವಾಗ ಬೇಕಾದರೂ ಪ್ರಾಕ್ಸಿಯನ್ನು ಹಿಂದಕ್ಕೆ ಪಡೆಯಬಹುದು. ಹವೆವರ್ ಇಟ್ ಕ್ಯಾನ್ ಬಿ ರಿವೋಕ್ಡ್ ಬಿಫೋರ್ ದ ಪ್ರಾಕ್ಸಿ ಹ್ಯಾಸ್ ವೋಟೆಡ್. ಪ್ರಾಕ್ಸಿ ವೋಟ್ ಮಾಡುವ ಮುಂಚೆ ಅವನನ್ನು ಹಿಂದಕ್ಕೆ ಪಡೆಯಬೇಕು. ಅಂದರೆ ಒಬ್ಬ ಪ್ರಾಕ್ಸಿ ಮೀಟಿಂಗಿಗೆ ಅಟೆಂಡ್ ಆಗಿದ್ದಾನೆ, ಅಟೆಂಡ್ ಆಗಿ ವೋಟಿಂಗ್ ಮಾಡುವ ಸಮಯ ಬಂದಿದೆ. ವೋಟಿಂಗ್ ಮಾಡುವ ಸಮಯ ಬಂದು ವೋಟ್ ಮಾಡೋ ಮುಂಚೆ ಅವನನ್ನು ರಿವೋಕ್ ಮಾಡಬಹುದು. ನಾನು ಪ್ರಾಕ್ಸಿಯನ್ನು ರಿವೋಕ್ ಮಾಡ್ತೇನೆ ಅಂತೇಳಿ ಮೆಂಬರ್ ಘೋಷಣೆ ಮಾಡಬೇಕು. ಬಟ್ ಅಲ್ಲಿ ಮೆಂಬರ್ನ ಪ್ರೆಸೆಂಟ್ ಇರುವುದಿಲ್ಲ. ಅದಕ್ಕೋಸ್ಕರ ದ ಫಾಲೋವಿಂಗ್ ಪಾಯಿಂಟ್ ಮಸ್ಟ್ ಬಿ ನೋಟೆಡ್ ಇನ್ ದಿಸ್ ರಿಗಾರ್ಡ್. ಇದರಲ್ಲಿ 2 ಪಾಯಿಂಟ್ ಇದೆ ನೋಡಿ. ಯಾವಾಗ ಪ್ರಾಕ್ಸಿಯನ್ನು ರಿವೋಕಬಲ್ ಮಾಡಬಹುದು ಅಥವಾ ರಿವೋಕೇಷನ್, ಅವನನ್ನು ಯಾವಾಗ ಹಿಂದಕ್ಕೆ ಪಡೀತಾರೆ ಅನ್ನುವ ವಿಷಯದಲ್ಲಿ 2 ಪಾಯಿಂಟ್ ಇದೆ. ಒಂದು ದ ಡೆತ್ ಆಫ್ ಎ ಮೆಂಬರ್ ಅಪಾಯಿಂಟಿಂಗ್. ಪ್ರಾಕ್ಸಿಯನ್ನು ಅಪಾಯಿಂಟ್ಮೆಂಟ್ ಮಾಡಿದ ಮೆಂಬರ್ ಡೆತ್ ಆದರೆ ಸಡನ್, ಈಗ ಒಂದು ಮೀಟಿಂಗ್ ನೆಕ್ಸ್ಟ್ ವೀಕ್ ಒಂದು ಮೀಟಿಂಗ್ ಇದೆ, ಒಂದು 10 ದಿವಸ ಕಾಲದ ಒಂದು ಮೀಟಿಂಗ್ ಇದೆ. ಬಟ್ ಆ ಮೆಂಬರ್ಗೆ ಹೆಲ್ತ್ ಪ್ರಾಬ್ಲಮಲ್ಲಿ ಮನೆಯಲ್ಲಿ ಬೆಡ್ ರಿಡನ್ ಆಗಿದ್ದಾನೆ. ಪ್ರಾಕ್ಸಿಯನ್ನು ಅಪಾಯಿಂಟ್ಮೆಂಟ್ ಮಾಡ್ತಾನೆ, ಪ್ರಾಕ್ಸಿಯನ್ನು ಕಲಿಸಿಕೊಟ್ಟು ಆ ಮೀಟಿಂಗ್ ನಡೆಯುವ ಮುಂಚೆ, ಬಿಫೋರ್ ದ ಮೀಟಿಂಗ್ ಕಮೆನ್ಸ್ಡ್, ಮೀಟಿಂಗ್ ನಡೆಯುವ ಮುಂಚೆ ಈ ಮೆಂಬರ್ ಸತ್ತೋಗ್ತಾನೆ. ಹಿ ಡೈಡ್ ಆದಾಗ ಆ ಪ್ರಾಕ್ಸಿ ರಿವೋಕ್ಸ್ ಆಗ್ತಾನೆ. ಪ್ರಾಕ್ಸಿ ಬೈ ದ ಡೆತ್ ಆಫ್ ಎ ಮೆಂಬರ್ಶಿಪ್ ಡಿಸೀಸ್ ಆಗ್ತದೆ ಅಲ್ವಾ. ನಿಮಗೆ ಮೆಂಬರ್ಶಿಪ್ ಚಾಪ್ಟ್ರಲ್ಲಿ ಅದು ಬರ್ತದೆ, ನೋಡಿರ್ತೀರಿ. ಒಬ್ಬ ಸದಸ್ಯ ಅವನ ಸಾವಿನೊಂದಿಗೆ ಅವನ ಮೆಂಬರ್ಶಿಪ್ ಡಿಸೀಸ್ ಆಗ್ತದೆ, ಕ್ಯಾನ್ಸಲೇಷನ್ ಆಗ್ತದೆ. ಸೊ ಹಾಗೆ ಕ್ಯಾನ್ಸಲೇಷನ್ ಆಗುವಾಗ ಅವನಿಗೆ ಯಾವುದೇ ವೋಟಿಂಗ್ ರೈಟ್ಸ್ ಯಾವುದೂ ಇರುವುದಿಲ್ಲ. ಸೊ ಪ್ರಾಕ್ಸಿ ಕೂಡ ಆಟೋಮೆಟಿಕ್ ಆಗಿ ರಿವೋಕ್ ಆಗ್ತಾನೆ ಸಾಯುವುದರೊಂದಿಗೆ. ಬೈ ಡೆತ್ ಆಫ್ ಎ ಮೆಂಬರ್ ಹಿಸ್ ಪ್ರಾಕ್ಸಿ, ಅವನ ಪ್ರಾಕ್ಸಿ ಈಸ್ ರಿವೋಕ್ಡ್. ಹಿ ರಿವೋಕ್ಸ್ ದ ಪ್ರಾಕ್ಸಿ. ಬಟ್ ಇಫ್ ದ ಕಂಪನಿ ಹ್ಯಾಸ್ ನೋ ನೋಟಿಸ್ ಆಫ್ ಡೆತ್, ಕಂಪನಿಗೆ ಇವನು ಸತ್ತ ಬಗ್ಗೆ ಯಾವುದೇ ನೋಟಿಸ್ ಇಲ್ಲ, ಯಾವುದೇ ವಿವರಗಳು ಇಲ್ಲದಿದ್ದರೆ, ಇನ್ಫಾರ್ಮೇಷನ್ ಇಲ್ಲದಿದ್ದರೆ, ಪ್ರಾಕ್ಸಿ ಕಂಟಿನ್ಯೂ ಆಗ್ತಾನೆ. ಅವನು ಕಲಿಸಿದ ಪ್ರಾಕ್ಸಿ ಕಂಟಿನ್ಯೂ ಆಗ್ತಾನೆ. ಯಾಕಂತ ಹೇಳಿದರೆ ಇವನು ಸತ್ತ ಬಗ್ಗೆ ಯಾವುದೇ ನೋಟಿಸ್ ಕಂಪನಿಗೆ ಸಿಗಲಿಲ್ಲ. ಸೆಕೆಂಡ್ ಬಿ ಪಾಯಿಂಟಲ್ಲಿ ನೋಡಿ, ವೇರ್ ದ ಮೆಂಬರ್ ಅಪಾಯಿಂಟಿಂಗ್ ದ ಪ್ರಾಕ್ಸಿ ಪರ್ಸನಲಿ ಅಟೆಂಡ್ಸ್ ಆ್ಯಂಡ್ ವೋಟ್ಸ್ ಎಟ್ ದ ಮೀಟಿಂಗ್. ಒಬ್ಬ ಮೆಂಬರ್ ಪ್ರಾಕ್ಸಿಯನ್ನು ಮೀಟಿಂಗಿಗೆ ಕಲಿಸಿಕೊಡ್ತಾನೆ, ಅವನಿಗೆ ಬರಲಿಕ್ಕಾಗೋದಿಲ್ಲ ಅಂತ ಹೇಳಿ. ಬಟ್ ಪ್ರಾಕ್ಸಿ ಮೀಟಿಂಗಿಗೆ ಅಟೆಂಡ್ ಆಗಿರ್ತಾನೆ. ಅಟ್ ದ ಸೇಮ್ ಟೈಮ್ ಏನಾಗ್ತಾನೆ, ಮೆಂಬರ್ ಅನಿರೀಕ್ಷಿತವಾಗಿ ಆ ಮೀಟಿಂಗ್ಗೆ ಬರ್ತಾನೆ, ಪರ್ಸನಲಿ ಅವನೇ ಮೀಟಿಂಗ್ಗೆ ಬರ್ತಾನೆ. ಯಾರು ಪ್ರಾಕ್ಸಿಯನ್ನು ಬದಲಿ ವ್ಯಕ್ತಿಯನ್ನು ಕಲಿಸಿದ್ದಾನೋ ಅದೇ ಮೆಂಬರ್ ಮೀಟಿಂಗ್ಗೆ ಬರುವ ರೀಸನ್ನಿಂದ, ಬರುವ ವೇಳೆ ಅಥವಾ ಬರುವ ಸಂದರ್ಭದಲ್ಲಿ ದ ಪ್ರಾಕ್ಸಿ ಶಾಲ್ ಸ್ಟ್ಯಾಂಡ್ ರಿವೋಕ್ಡ್. ಒಂದು ರೀತಿಯಲ್ಲಿ ಒರಿಜಿನಲ್ ವ್ಯಕ್ತಿ ಬಂದಾಗ ಡೂಪ್ಲಿಕೇಟ್ ಕ್ಯಾನ್ಸಲ್ ಆದಾಗೆ. ಓಕೆ, ದಟ್ಸ್ ವಾಟ್. 11th ಪ್ರಾವಿಷನ್, ಇನ್ವಿಟೇಷನ್ ಟು ಮೆಂಬರ್ಸ್ ಪ್ರೊಹಿಬಿಟೆಡ್. ಇದು ಸ್ವಲ್ಪ ಗಮನಿಸಬೇಕಾದ್ದು. ದ ಕಂಪನಿ ಕೆನಾಟ್ ಸೆಂಡ್ invitations at its expense to members to appoint as proxy the person specified in the invitation. If the company does so, every officer in default shall be punishable with fine up to ₹1 lakh. ಅಂದರೆ ಕಂಪನಿ ಮೆಂಬರ್ಸಿಗೆ ಇನ್ವಿಟೇಷನ್ ಕಳಿಸಬಾರ್ದು. ಯಾವ ಇನ್ವಿಟೇಷನ್ ಅಂದರೆ, ಇಂಥ ವ್ಯಕ್ತಿಯನ್ನು ನೀವು ಪ್ರಾಕ್ಸಿಯಾಗಿ ಅಪಾಯಿಂಟ್ಮೆಂಟ್ ಮಾಡಬೇಕು, ಇಂಥ ವ್ಯಕ್ತಿಯನ್ನು ನೀವು ಪ್ರಾಕ್ಸಿಯಾಗಿ ಕಲಿಸಬೇಕು ಅಂತ ಹೇಳಿ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ ಇನ್ವಿಟೇಷನ್ ಕಳಿಸಬಾರ್ದು. ಅಂದರೆ ಕಂಪನಿಗೆ ಆ ರೀತಿ ಯಾವುದೇ ರೈಟ್ ಇರುವುದಿಲ್ಲ, ಮೆಂಬರ್ಸಿಗೆ ಆಗಿದೆ ರೈಟ್ ಇರೋದು. ಪ್ರಾಕ್ಸಿಯನ್ನು ಅಪಾಯಿಂಟ್ಮೆಂಟ್ ಮಾಡುವ ರೈಟ್ ಇರೋದು ಮೆಂಬರ್ಸಿಗೆ. ಕಂಪನಿ ಆ ರೀತಿ ಮಾಡಿದರೆ ಕಂಪನಿ ವಿಲ್ ಬಿ ಪನಿಷಬಲ್, ಅಥವಾ ಯಾರು ಆಫೀಸರ್ ಇನ್ ಡಿಫಾಲ್ಟ್ ಆ ರೀತಿ ನೋಟಿಸ್ ಯಾರು ಕಳಿಸಿರ್ತಾನೆ ಅವನು ₹1,00,000ವರೆಗೆ ದಂಡ ಅವನ ಮೇಲೆ ವಿಧಿಸಬಹುದಾಗಿದೆ. ದಿಸ್ ಈಸ್ ರಿಲೇಟೆಡ್ ಟು ಪ್ರಾಕ್ಸಿ ಆ್ಯಂಡ್ ಇಟ್ಸ್ ಪ್ರೊವಿಷನ್ಸ್. ಓಕೆ, ನೆಕ್ಸ್ಟ್ ಪ್ರಾಪರ್ ಚೇರ್ಪರ್ಸನ್ ನೆಕ್ಸ್ಟ್ ಕ್ಲಾಸ್ ಮಾಡ್ತೇನೆ. ಓಕೆ, ಪ್ರಾಪರ್ ಚೇರ್ಪರ್ಸನ್, ದೆನ್ ರಿಮೈನಿಂಗ್ 6 or 5 points are there. I will complete in upcoming classes. Okay, thank you.